ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಕೃಷಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡು ಹಲವು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಟಿ.ಎಸ್. ರಾಘವೇಂದ್ರ ಅವರು ನಮ್ಮ ಇಂದಿನ ಅತಿಥಿ. ಗ್ರಾಮ ರಾಜ್ಯದ ಹಿನ್ನೆಲೆಯಲ್ಲಿನ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಭೀಕರವಾದ ಕ್ಷಾಮ ಇತ್ತು, ತಿನ್ನಕ್ಕೆ ಅನ್ನ ಇರಲಿಲ್ಲ. ನೀವು ಬಂಗಾರದ ಕ್ಷಾಮದ ಬಗ್ಗೆ ಕೇಳಿರಿ, ಬಹಳ ದೊಡ್ಡ ಕ್ಷಾಮ. ಅನ್ನ ಇಲ್ಲದೆ ಸತ್ತವ್ರು ಭಾಳ ಜನ ಇತ್ತು. AI ಬಂದ ಮೇಲೆ ಎಲ್ರಿಗೂ ಕೆಲಸ ಹೋಯ್ತು. ಇಲಾನ್ ಮಸ್ಕ್ ಕೇಳ್ದ, ನಿನಗೇನು ಕೆಲಸ ಇಲ್ಲ, ಗಾರ್ಡನ್ನಲ್ಲಿ ಬದನೆಕಾಯಿ ಬೆಳೆಯೋದು ನಾವು. ಅದೊಂದೇ ಆಲ್ಟರ್ನೇಟಿವ್. ಕೃಷಿ ಒಂದೇ. ಕೃಷಿಕನ ಜೊತೆಗೆ ಸರ್ಕಾರ ನಿಲ್ಲಬೇಕು, ಸಮಾಜ ನಿಲ್ಲಬೇಕು. ನಮಸ್ಕಾರ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮ್ಮ ಜೊತೆ ಡಾಕ್ಟರ್ ಟಿ.ಎಸ್. ರಾಘವೇಂದ್ರ ಅವರಿದ್ದಾರೆ. ಇವರು ನಿವೃತ್ತ ಎಕನಾಮಿಕ್ಸ್ ಪ್ರೊಫೆಸರ್. ಅವರು ಕೃಷಿ ಅರ್ಥಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಅದರಲ್ಲೇ PhD ಕೂಡ ಮಾಡಿರುವವರು. ಸೊ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಾವು ನಮ್ಮ ಗ್ರಾಮ ರಾಜ್ಯದ ಹಿನ್ನೆಲೆಯಲ್ಲಿ ಬರುವಂತಹ ಕೃಷಿಯ ವಿಚಾರದ ಬಗ್ಗೆ ಒಂದಿಷ್ಟು ಹೊತ್ತು ಮಾತಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಈಗ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ಗ್ರಾಮ ರಾಜ್ಯದ ಹಿನ್ನೆಲೆಯನ್ನೇ ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂತಂದರೆ, ಈಗ ಕೃಷಿ ಮತ್ತು ಅರ್ಥಶಾಸ್ತ್ರ ಅನ್ನೋದೇ ಒಂದು ರೀತಿಯ ಒಂದು ಅಪರೂಪದ ವಿಷಯ ಅಂತಲೇ ಅನ್ನಿಸ್ಬೋದು ಕೆಲವರಿಗೆ. ಬಟ್ ಅದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅಲ್ಲಿ ಹೇಗೆ ಎಕನಾಮಿಕ್ಸನ್ನು ಹೇಗೆ ನಾವು ಒಬ್ಬ ಕೃಷಿಕನಾಗಿರ್ಬೋದು ಅಥವಾ ಅದರ ಸುತ್ತ ಹೇಗೆ ನಾವು ಕಮರ್ಷಿಯಲ್ ಆಗಿ ಅದನ್ನು ಹೇಗೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಗ್ರಾಮ ರಾಜ್ಯದ ಅಡಿಯಲ್ಲಿ ವಿಷಮುಕ್ತ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ನಾವು ಹಿಂದಕ್ಕೆ ಹೋದರೆ ಈ ಆಹಾರ ವಿಷಯುಕ್ತ ಹೇಗಾಯಿತು ಅನ್ನೋದನ್ನು ಈಗ ಯೋಚನೆ ಮಾಡೋದು. ಹೌದು. ಈಗ 30ರ ದಶಕದಲ್ಲಿ 40ರ ದಶಕದಲ್ಲಿ ಭೀಕರವಾದ ಕ್ಷಾಮ ಇತ್ತು, ತಿನ್ನಕ್ಕೆ ಅನ್ನ ಇರಲಿಲ್ಲ. ನೀವು ಬಂಗಾರದ ಕ್ಷಾಮದ ಬಗ್ಗೆ ಕೇಳಿರ್ಬೋದು. ಬಹಳ ದೊಡ್ಡ ಕ್ಷಾಮ. ಅನ್ನ ಇಲ್ಲದೆ ಸತ್ತವ್ರು ಭಾಳ ಜನ ಇದ್ದರು. ಆ ಸಂದರ್ಭದಲ್ಲಿ ನಮ್ಮದು ಒಂದೇ ಒಂದು ಗುರಿ ಇತ್ತು, ಆಹಾರದ ಉತ್ಪಾದನೆನ ಡಬಲ್ ಮಾಡೋದು, ತ್ರಿಬಲ್ ಮಾಡೋದು, ಮನುಷ್ಯನಿಗೆ ಆಹಾರ ಕೊಡೋದು ಹೇಗೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ನಮ್ಮ ಎದುರುಗಡೆ ಇತ್ತು. ಆಗ ನಾರ್ಮನ್ ಬರ್ಲಾಗ್ ಅಂತ ಒಬ್ಬ ವಿಜ್ಞಾನಿ ನಮಗೆ HYV ಸೀಡ್ಸನ್ನು ಕೊಟ್ಟ, ಹೈ ಈಲ್ಡಿಂಗ್ ವೆರೈಟಿ. ಯಾಕೆಂದರೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿತ್ತು, ಅವ್ರಿಗೆ ಊಟಕ್ಕೆ ಗತಿ ಇರಲಿಲ್ಲ. ನಮ್ಮ ಭಾರತ ಅಂತೂ ಒಟ್ಟು ಬೆಳೆ ಜಾಸ್ತಿ ಆಗಬೇಕು ಅನ್ನೋ ವ್ಯವಸ್ಥೆ ಆಯಿತು. ಒಂದೇ ಒಂದು ನಮ್ಮ ಅದರಿಂದ ವಿಷಯುಕ್ತ ಆಹಾರ, ವಿಷ ತುಂಬಿಕೊಂಡಿರುವಂಥ ಆಹಾರ ನಾವು ಕೊಟ್ವಿ, ಮನೆಗಳಿಗೆ ಬಂತು. ಏನು ಅಂದರೆ ಹೈ ಈಲ್ಡಿಂಗ್ ವೆರೈಟಿ, ಅದ್ರ ಜೊತೆಗೆ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಅದು ಹಾಕಿದ್ರೇನೆ ಇದು ಹಾಗೆ ಬೆಳೆ ಬರುತ್ತೆ. ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್. ಹೌದು. ಬಟ್ ಈಗ ಎಷ್ಟೋ ವರ್ಷಗಳನ್ನು ನಾವು ದಾಟಿಯಾಗಿದೆ. ಈ ರೀತಿಯ ಒಂದು ರೀತಿಯ ಇರ್ರಿವರ್ಸಿಬಲ್ ವ್ಯವಸ್ಥೆಗೆ ಬಂದಾಗಿದೆ. ಇದನ್ನು ರಿವರ್ಸ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ. ಇಲ್ಲ, ಅದಕ್ಕೆ ಏನು ಅಂದರೆ ನಮ್ಮ ಮೊದಲ ಆದ್ಯತೆ ಆಹಾರ ಆಗಿದ್ದರಿಂದ ಅದನ್ನು ನಾವು ನಿವಾರಣೆ ಮಾಡಿದ್ವಿ. ಈಗ ಹಸಿವಿನಿಂದ ಸಾಯ್ತಾನೆ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ. ನಾವೊಂದು 350-360 ಟನ್ನು ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಆ ಸಾಮರ್ಥ್ಯ ನಮಗೆ ಬರೋಕ್ಕೆ ಕಾರಣ ಅದು. ನಾವೇನು ವಿಷಯುಕ್ತ ಮಾಡಿದ್ವಿ, ಭೂಮಿಯನ್ನು, ಆಹಾರವನ್ನು, ಪರಿಸರವನ್ನು. ಈಗ ನಾವು ಏನು ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸನ್ನು ಹಾಕಿದ್ವಿ, ಅದೆಲ್ಲ ನೀರಿಗೆ ಹೋಯಿತು, ನದಿಯೆಲ್ಲ ಹಾಳಾಯಿತು, ಮೀನುಗಳೆಲ್ಲ ಹಾಳಾಯ್ತು. ಪೂರ್ತಿ ಇಕೋಸಿಸ್ಟಮ್ ಇಡೀ ಇಕೋಸಿಸ್ಟಮಲ್ಲಿ ನಾವು ವಿಷವನ್ನು ತುಂಬಿದ್ವಿ. ಹೌದು. ಈಗ ಏನು ಆಲೋಚನೆ ಮಾಡ್ತಾ ಇದ್ದೇವೆ, ವಿಷ ಮುಕ್ತ ಆಹಾರ ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇನು ತಪ್ಪಲ್ಲ, ಮತ್ತು ಅದನ್ನು ನಾವು ಮಾಡಬೇಕಾದ್ದು ಕೂಡ ಹೌದು. ಎಷ್ಟು ಸಾಧ್ಯವೋ ಅಷ್ಟು. ಈಗ ಉದಾಹರಣೆಗೆ ದ್ರಾಕ್ಷಿ ಬರ್ತಾ ಇದೆ, ಸೀಡ್ಲೆಸ್ ದ್ರಾಕ್ಷಿ, ಎಲ್ರಿಗೂ ಆಸೆ ಆಗುತ್ತೆ. ನಾವು ಅದನ್ನು ಉಪ್ಪು ನೀರಲ್ಲಿ 1 ಗಂಟೆ ನೆನೆಸ್ತೇವೆ, ಬಿಸಿ ನೀರಲ್ಲಿ ನೆನೆಸಿ ಅದನ್ನು ಕುದಿಸ್ತೇವೆ, ಅದರ ರುಚಿಯೇ ಹಾಳಾಗಿರುತ್ತೆ ಅಲ್ವಾ? ಅದನ್ನು ತಿಂತೇವೆ ನಾವು. ಯಾಕೆಂದರೆ ನಾವು ಹಾಕಿರೋ ಕೆಮಿಕಲ್ಲು, ಈ ಕಾಲಿಫ್ಲವರ್ ಇದೆಯಲ್ಲ, ಹೂಕೋಸು, ಅಲ್ಲ ಅದು ಶುರುವಿನಿಂದನೇ ಅದಕ್ಕೆ ಸ್ಪ್ರೇ ಮಾಡ್ತಾ 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 ಇಲ್ಲರದು ಬರೋದೇ ಇಲ್ಲ. ಅನಾನಸ್ಸು ಅದಕ್ಕೆ ಸ್ಪ್ರೇ ಮಾಡ್ತಾ 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 ಮಾಡ್ತಾ
ಅದು ದೊಡ್ಡ ಹುಳುಗಳು ಆಗ್ತಾ ಅದು ಬರುತ್ತೆ. ಇದೆಲ್ಲ ತಿನ್ನತ್ತೆ, ಹಾಗಾಗಿ ಅವ್ರಿಗೆ ಬೇಕಾದಷ್ಟು ಫಲ ಈಲ್ಡ್ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಸ್ಪ್ರೇ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಅದು ನಮ್ಮ ದೇಹಕ್ಕೂ ಕೂಡ ಸೇರುತ್ತೆ ಆ ಅನ್ನೋದು. ಹುಳ ಹ್ಮ್. ಬಹಳ ಅನುಕೂಲಕಾರಿಯಾದ ಹುಳ. ಹೌದು ಹೌದು ಒಂದು ತಿಂದ್ರೆ ಏನೂ ಆಗ್ತಿರ್ಲಿಲ್ಲ. ಹೌದು ನೀವೇನು ಅದಕ್ಕೆ ಸ್ಪ್ರೇ ಮಾಡಿ ತಿಂತೀರಿ ನೋಡಿ, ಹೌದು. ಅದು ಭಯಾನಕ. ಹ್ಮ್. ಹಾಗಾಗಿ ಬರೀ ಮೈಂಡ್ ಸೆಟ್ ಅನ್ನು ನಾವು ಬದಲಿಸಬೇಕಾದಂತ ಅವಶ್ಯಕತೆ ಖಂಡಿತ ಇದೆ. ಖಂಡಿತ. ಈಗ ಈ ಕೃಷಿ ಲಾಭದಾಯಕ ಅಲ್ಲ. ಈ 1 ಬೆಳೆ ಬೆಳೆದ, 2 ಬೆಳೆ ಬೆಳೆದ, 3 ಬೆಳೆ ಬೆಳೆದ, ಎಷ್ಟು 25 kg 50 kg ಕ್ವಿಂಟಾಲು ನಮ್ಮ ತಲೆ ಅದರೊಳಗೆ ಇದೆ. ಹೌದು. ಆದರೆ ನಾವು ಏನು ಬೆಳೀತಾ ಇದ್ದೇವೆ, ಯಾಕೆ ಬೆಳೀತಾ ಇದ್ದೇವೆ, ಎಷ್ಟು ಬೆಳೀತಾ ಇದ್ದೇವೆ, ಹೇಗೆ ಬೆಳೀತಾ ಇದ್ದೇವೆ ಅದ್ರ ಬಗ್ಗೆ ಅನ್ನೋದ್ರ ಯೋಚನೆ ಬಗ್ಗೆ ನಾವು ಯಾವುದೇ ಥರದ ಗಮನವನ್ನು ನಾವು ಕೊಡೋದಿಲ್ಲ. ಅಷ್ಟಾದಮೇಲೆ ಜಪಾನ್ನಲ್ಲಿ ದೊಡ್ಡ ಪ್ರಯೋಗ ನಡೆಯಿತು. ಫುಕುವೋಕಾ ಅನ್ನೋನು ಅದನ್ನು ಶುರು ಮಾಡ್ದ. ಇದನ್ನೆಲ್ಲ ರಾಸಾಯನಿಕ ವಸ್ತುಗಳನ್ನ ಹೌದು. ಬಿಟ್ಟು ನಾವು ಕೃಷಿ ಮಾಡೋದು ಹೇಗೆ, ಅದ್ರ ಮೂಲಕ ಲಾಭ ಮಾಡ್ಕೊಳ್ಳೋದು ಹೇಗೆ, ಹ್ಮ್. ಅದ್ರ ಮೂಲಕ ಲಾಭ ಮಾಡ್ಕೊಳ್ಳೋದು ಹೇಗೆ ಅಂತ ಸುಮಾರು ಒಂದು 9 ಎಕರೆ ಭೂಮಿಯಲ್ಲಿ ಫುಕುವೋಕಾ ನ್ಯಾಚುರಲ್ ಕೃಷಿ ಏನೂ ಬಳಸದೆ. ನಿಮಗೆ ಗೊತ್ತಿರ್ಬೋದು, ಜಪಾನ್ ಅತ್ಯಂತ ಮುಖ್ಯವಾದ ದೇಶ ಜಗತ್ತಲ್ಲಿ. ಅಲ್ಲಿ ಆದಂಥ ವೈಜ್ಞಾನಿಕ ಆವಿಷ್ಕಾರಗಳು, ಅಲ್ಲಿ ಆ ಕೃಷಿಯಲ್ಲಾಗಿರ್ತಕ್ಕಂಥ ಬದಲಾವಣೆಗಳು ಅದೇ ಮುಖ್ಯ, ಅದೇ ಮೊದಲು ಜಪಾನ್. ಅಂಥ ದೇಶದಲ್ಲಿ ಈತ ಫುಕುವೋಕಾ ಭಾಳ ಸ್ಪಷ್ಟವಾಗಿ ನ್ಯಾಚುರಲ್ ಕೃಷಿಯನ್ನು ಮಾಡಿ ದೊಡ್ಡ ಪ್ರಮಾಣದ ಲಾಭ ಮಾಡ್ದ. ಅವನು ಎಲ್ಲದನ್ನೂ ಬೆಳೆದ, ಅವನು ಕಿತ್ತಲೆ ಬೆಳೆದ ನ್ಯಾಚುರಲ್ ಆಗಿ. ನಮ್ಮಲ್ಲೂ ಕೂಡ ನಾರಾಯಣಗೌಡ ಅಂತೇಳಿ ಅವರು ಕೂಡ ಅದನ್ನು ಪ್ರಯೋಗ ಮಾಡಿದರು. ಬಟ್ ಈ ತರದ ಪ್ರಯತ್ನಗಳು, ಈ ತರದ ಬದಲಾವಣೆಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತ್ರ ಕಾಣಿಸ್ತಿದೆ ಹೊರತು ಈಗ 100ರಲ್ಲಿ ಎಷ್ಟು ಶೇಕಡ ಜನ ಈ ರೀತಿಯಾದಂತಹ ಸಹಜ ಕೃಷಿ ವ್ಯವಸ್ಥೆಗೆ ಅಳವಡಿಕೆ ಆಗಿದ್ದಾರೆ, ಬದಲಾವಣೆಯನ್ನು ಮಾಡಿದ್ದಾರೆ? ಅದು ವ್ಯಾಪಕವಾಗಿ ಆಗಬೇಕಾದ ಅನಿವಾರ್ಯತೆ ಅಂತ ನೀವು ಹೇಳ್ತೀರಿ, ಆದರೆ ಅದು ಆ ವೇಗದಲ್ಲಿ ಆಗ್ತಾ ಇದೆಯಾ ಅಂತ? ಅಲ್ಲ, ಯಾಕೆ ಆಗ್ತಾ ಇಲ್ಲ ಅಂದರೆ ನಮಗೆ ಲಾಭ ಆಗುತ್ತೋ ಇಲ್ಲೋ ಭಯ. ಈಗ ಕೃಷಿಕನ ಹಿಂದ್ಗಡೆ ಯಾರಿದ್ದಾರೆ? ನೋಬಡಿ. ಯಾರು ಸಪೋರ್ಟ್ ಮಾಡ್ತಾರೆ? ಯಾರು ಮಾಡಬೇಕು? ಮಾಡ್ತಾ ಇಲ್ಲ. ಆಯಿತು ಕಣ, ನೀನು ಮಾಡು, ನಿಂಗೆ ಲಾಸ್ ಆದರೆ ನಾನು ನೋಡ್ಕೊತೀನಿ ಅಂತ ಹೇಳೋ ಯಾರಿದ್ದಾರೆ? ಅವಾಗ ಏನು ಮಾಡ್ತಾನೆ ಅವನು? ತಂದು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತಾನೆ ಅವನು. ಅಲ್ಲಿ ಯಾರು ಅದಕ್ಕೆ ಸಪೋರ್ಟ್ ಯಾರು ಮಾಡಬೇಕು? ಯಾರು ಮಾಡಿಲ್ಲ, ಎಲ್ಲರೂ ಮಾಡಬೇಕು. ಪರ್ಟಿಕ್ಯುಲರ್ಲಿ ಸರ್ಕಾರ ಮಾಡಬೇಕು ಅದನ್ನ. ಬಹುಶಃ ನೀವು ನೋಡಿರ್ಬೋದು, ಎ ಐ ಬಂದ ಮೇಲೆ ಎಲ್ರಿಗೂ ಕೆಲಸ ಹೋಯ್ತು. ಇಲಾನ್ ಮಸ್ಕ್ ಗೊತ್ತಿರ್ಬೋದು. ಇಲಾನ್ ಮಸ್ಕ್ ಹೇಳ್ದ, ನಿನಗೇನು ಕೆಲಸ ಇಲ್ಲ, ನಿನ್ನ ಗಾರ್ಡನ್ನಲ್ಲಿ ಬದನೆಕಾಯಿ ಬೆಳೆಯೋದು ನಾವು. ಅದೊಂದೇ ಆಲ್ಟರ್ನೇಟಿವ್, ಕೃಷಿ ಒಂದೇ. ಮತ್ತೆ ಕೃಷಿಗೆ ಮರಳಬೇಕಾದ ಅನಿವಾರ್ಯತೆ. ಅದು ಖಂಡಿತ. ಅಲ್ಲಿ ಮಾತ್ರ ಜಾಬ್ ಇರೋದು. ಈಗ ಬೇರೆ ಕಡೆ ಎ ಐ ಬಂದ್ಬಿಟ್ರೆ ನೀವು 20 ಜನ ಕೆಲಸ ಮಾಡಲು ಒಬ್ಬ ಮಾಡ್ತಾನೆ, ಅರ್ಧ ಜನ ಸಾಕು. ಇನ್ನು 20 ಜನ ಏನು ಮಾಡಬೇಕು? ಟೆರೆಸ್ ಮೇಲೆ ಬೆಳಿ, ಗಾರ್ಡನ್ನಲ್ಲಿ ಬೆಳಿ, ಟೊಮೊಟೊ ಬೆಳಿ, ಬದನೆಕಾಯಿ ಬೆಳಿ. ಅಂದರೆ ನಾವು ಅನಿವಾರ್ಯತೆ ಇದೆ. ಆದರೆ ಇದನ್ನು ವಿಷಮುಕ್ತ ಮಾಡಬೇಕು ಅಂತಂದರೆ ಇದಕ್ಕೆ ಇಡೀ ಸಮಾಜ ನಿಂತ್ಕೋಬೇಕಾಗತ್ತೆ. ಇದು ಯಾರೋ ಒಬ್ಬರು ಮಾಡೋದಲ್ಲ. ನಮ್ಮ ಸ್ವಾಮೀಜಿಯವ್ರು ಹೇಳ್ತಾ ಇದ್ದಾರೆ, ಆಗಲ್ಲ ಅದು. ಈಗ ಉದಾಹರಣೆಗೆ ನಾವು ಈ ದಿನಕ್ಕೆ 6 ಸೀರೆ ತಯಾರು ಮಾಡ್ತೇವೆ, ಮಗ್ಗ ಉಪಯೋಗಿಸ್ಕೊಂಡು, ಎಲೆಕ್ಟ್ರಿಕ್ ಮಗ್ಗ ಉಪಯೋಗಿಸ್ಕೊಂಡು. 6 ದಿನಕ್ಕೆ 1 ಸೀರೆ ತಯಾರು ಮಾಡ್ತಾನೆ. 6 ದಿನಕ್ಕೆ 1 ಸೀರೆ ತಯಾರು ಮಾಡೋದು ಭಾಳ ಶ್ರೇಷ್ಠ, ಭಾಳ ಚೆನ್ನಾಗಿರುತ್ತೆ. ಆದ್ರೆ ಬೇಡ, ಅದು ನಮಗೆ ಆಗಲ್ಲ. ಬೇಗ ಆಗಬೇಕು. ನಾವು 150 ಕೋಟಿ ಜನ, ಸಾಕಾಗೋದಿಲ್ಲ. ನೀವು ಅಂಗಿ ಕೊಡೋಕ್ಕಾಗಲ್ಲ, ಚಡ್ಡಿ ಕೊಡೋಕ್ಕಾಗಲ್ಲ, ಸೀರೆ ಕೊಡೋಕ್ಕಾಗಲ್ಲ. ಅವಾಗ ನೀವು ದಿನಕ್ಕೆ 6 ಸೀರೆ ತಯಾರು ಮಾಡೋದು, 10 ಸೀರೆ ತಯಾರು ಮಾಡೋದು, 20 ಸೀರೆ ತಯಾರು ಮಾಡೋದು ಅನಿವಾರ್ಯ. ನೀವು 20 ಸೀರೆ ತಯಾರು ಮಾಡೋದು, ಬ್ಯಾಲೆನ್ಸ್ ಕಂಡುಕೊಳ್ಳೋದು ಎಲ್ಲಿ ಅಂತ, ಬ್ಯಾಲೆನ್ಸ್ ಕಂಡುಕೊಳ್ಳೋದು ಅಂತ ನಾವು ಇವನನ್ನು ಎನ್ಕರೇಜ್ ಮಾಡಬೇಕು. ನಾವು ವಿಷಮುಕ್ತ ಆಹಾರ ಬೆಳೆಯೋವನನ್ನು ಕೈ ಬಿಡಬಾರ್ದು, ಅವನಿಗೊಂದು ಧೈರ್ಯ ಕೊಡಬೇಕು. ಆಯ್ತು ಕಣಯ್ಯ, ನೀವೊಂದು ಸೀರೆ ಚೆನ್ನಾಗಿ ತಯಾರು ಮಾಡು, 1 ಸೀರೆಯಿಂದ ನಿನ್ನ ಬದುಕನ್ನು ಕಟ್ಕೊಳ್ಳೋಂಗೆ ನಾ ಮಾಡ್ತೀನಿ ಹೇಳೋವಂಥ ಒಂದು ಧೈರ್ಯವನ್ನು ಸಮಾಜ ಕೊಡಬೇಕಾಗತ್ತೆ. ಈಗ ವಿಷಮುಕ್ತ ಆಹಾರ ಯಾರಿಗೆ ಬೇಕು? ಯಾರಿಗಾಗಿ? ನನಗೆ ತಾನೇ, ನಮಗೋಸ್ಕರ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅದಕ್ಕೆ ತಾನೇ ನಾವು ಮಾಡೋದು. ಅವನು ನಮ್ಮದು ಏನೂ ಇಲ್ವಾ? ನಮ್ಮ ಕಾಂಟ್ರಿಬ್ಯೂಷನ್ ಏನು ಇದರಲ್ಲಿ? ಅಲ್ಲಿ ದುಡ್ಡು ಜಾಸ್ತಿ ಆಯಿತು ಅಂತೇವೆ. ಗ್ರಾಮ ರಾಜ್ಯಕ್ಕೆ ಹೋಗೋಕ್ಕಿತ್ತಂದ್ರೆ 80 ರೂಪಾಯಿ ಹೇಳ್ತೇವೆ. ಆ 80 ರೂಪಾಯಿ ಯಾಕೆ ಅಂದರೆ ಅವ್ನು ಕೆಮಿಕಲ್ ಉಪಯೋಗಿಸಲೇ ಇಲ್ಲ. ಅಂಥವ್ರಿಗೆ ಉತ್ತೇಜನ ಕೊಡಬೇಕಾದ ಅನಿವಾರ್ಯತೆ ಇದೆ. ಖಂಡಿತ ಇದೆ. ಇದರಲ್ಲಿ ಸರ್ಕಾರದ ಪಾಲು. ಒಂದು ಕಾಫಿಗೆ 100, 200, 250 ರೂಪಾಯಿ ಒಂದು ಲೋಟ ಕಾಫಿ ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ. ಆದರೆ ಇಲ್ಲಿ 80 ರೂಪಾಯಿ 1 kg ಅಕ್ಕಿಗೆ ಕೊಡೋದಕ್ಕೆ ನಾವು ತಯಾರಿರೋದಿಲ್ಲ. ಸೊ ಈ ಮೈಂಡ್ ಸೆಟ್ಟನ್ನು ಬದಲಾಯಿಸಬೇಕು ಅನ್ನೋದು ನಿಮ್ಮ ಮಾತು. ಖಂಡಿತ ಹೌದು. ಮೈಂಡ್ ಸೆಟ್ ಬದಲು ಮಾಡಬೇಕು. ಮತ್ತು ಕೃಷಿಕನ ಜೊತೆಗೆ
ಸರ್ಕಾರ ನಿಲ್ಲಬೇಕು, ಸಮಾಜ ನಿಲ್ಲಬೇಕು. ನನಗೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಆಹಾರ ಬರುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ನಾವು ಸೇರ್ಕೋಬೇಕು ಅವನ ಜೊತೆಗೆ. ನಾವು ಇದ್ದೇವೆ, ನೀನು ಆತ್ಮಹತ್ಯೆ ಮಾಡ್ಕೋಬೇಡ, ನಾವು ಇದ್ದೇವೆ ಅಂತ ಹೇಳೋ ಅಂಥ ಒಂದು ಸೌಜನ್ಯತೆ ಇಲ್ಲಪ್ಪ ನಮಗೆ. ಅಲ್ಲ, ಇವು ನಮ್ಗೆ ಆಹಾರ ಕೊಡ್ತಾನೆ, ಇವನು ಅಲ್ಲೆಲ್ಲ ಬೀದಿ ಮೇಲೆ ಬಿದ್ದಿದ್ದಾನೆ ಅಂದರೆ ಏನು ಮಾಡಬೇಕು ನಾವು? ನಮ್ಮದೇನು ಜವಾಬ್ದಾರಿ? ನಮ್ಮದೇನು ಜವಾಬ್ದಾರಿಯೇ ಇಲ್ಲ. ಸಣ್ಣದು ಕಸ ವಿಲೇವಾರಿ ನೋಡಿ, ಕಸ ವಿಲೇವಾರಿ ನಾವು ಬಿಸಾಕ್ತಾ ಇರ್ತೇವೆ. ಯಾಕೆ? ಅವ್ನು ಬಳಿಯವ, ಯಾರೊಬ್ಬ ತೆಗಿತಾನೆ ಅನ್ನೋ ಬಳಿಬೇಕವ ಅಂದರೆ ನಾವು ಏನು ಮಾಡ್ತಾ ಇದ್ದೇವೆ? ಇದು ಬ್ರಾಹ್ಮಣ, ಶೂದ್ರ, ಅವನು ಇವನು ಯಾರು ಶ್ರೀಮಂತ ಬಡವ ಯಾರೂ ಅಲ್ಲ. ಬಿಸಾಕೋದು ನನ್ನ ಹಕ್ಕು, ತೆಗಿಯೋದು ನಿನ್ನ ಹಕ್ಕು, ತೆಗಿ. ನಾವು ಬಸ್ ಸ್ಟ್ಯಾಂಡಲ್ಲಿ ನಾವು ನೋಡ್ತೇವಲ್ಲ, ಎಲ್ಲ ಅಲ್ಲಿ ಬಿಸಾಕ್ದ. ಆ ರೀತಿ ಅವನಿಗೆ ಜವಾಬ್ದಾರಿಯೇ ಇಲ್ಲ. ಅದೇ ಥರ ವಿಷಮುಕ್ತ ಆಹಾರವನ್ನು ತಿನ್ನಬೇಕು ಅಂದರೆ ಸುಮ್ಮನೆ ತಿನ್ನೋದಲ್ಲ, ಅದೇನು ತಿನ್ನಕ್ಕೆ ಕೊಡ್ತಾನಲ್ಲ ಅವನ್ನ ನೋಡ್ಕೋಬೇಕು ನಾವು. ಯಾರು ನೋಡ್ಕೋಬೇಕು ಅವನ್ನ? ಇದು ಒಂದು ರೀತಿ ನಾವು ಏನು ಮಾಡಬೇಕು, ಎಲ್ಲಿ ಸರಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವ ಗೊಂದಲದಲ್ಲಿ ನಾವಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಮಸ್ಕಾರ.